ನಮಸ್ಕಾರ ವೀಕ್ಷಕರೇ, ಶೋಭಾ ಗೋವಿಂದರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 17 ಫೆಬ್ರವರಿ 2026ನೇ ವರ್ಷದ ಮೊದಲನೇ ಸೂರ್ಯಗ್ರಹಣ ನಡೀತಿದೆ. ಆದರೆ ಭಾರತದಲ್ಲಿ ಸೂರ್ಯಗ್ರಹಣ ಇರುವುದಿಲ್ಲ. ಆದ ಕಾರಣ ನನಗೆ ಕುತೂಹಲ ಏನಂದರೆ, ಸೂರ್ಯಗ್ರಹಣ ಭಾರತದಲ್ಲಿ ಇಲ್ಲ ಅಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡಿದೆ, ನಾನು ವೀಡಿಯೋ ಮಾಡೋಣ ಅಂದ್ಕೊಂಡೆ. ನನ್ನ ಮೊಬೈಲಲ್ಲಿ ವೀಡಿಯೋ ಮಾಡಿದ್ದೀನಿ. ಆದರೆ ಎಕ್ಸ್ರೇ ಇಟ್ಕೊಂಡು ವೀಡಿಯೋ ಮಾಡಿದ್ದೀನಿ. ಯಾಕಂದರೆ ಸೂರ್ಯಗ್ರಹಣ ಬರೀ ಕಣ್ಣಿನಿಂದ ನೋಡಬಾರ್ದು ಅಂತಾರೆ. ಅದಕ್ಕೋಸ್ಕರ ಎಕ್ಸ್ರೇಯಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ. ನೋಡಿ ವೀಕ್ಷಕರೇ, ವೀಡಿಯೋ ಮಾಡಿದಾಗ ನಾನು ಯಾವಾಗ ವೀಡಿಯೋ ಮಾಡಿದ್ದೆ ಅಂದರೆ 5:15ರಿಂದ 6:30ವರೆಗೂ ವೀಡಿಯೋ ಮಾಡಿದ್ದೀನಿ. ಸೂರ್ಯ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ವೀಕ್ಷಕರೇ, ಸೂರ್ಯ ಲೆಫ್ಟಲ್ಲಿ ಕಾಣ್ತಾ ಇದೆ. ಆದರೆ ನಾನು ಎಕ್ಸ್ರೇಯಲ್ಲಿ ವೀಡಿಯೋ ಮಾಡಿದಾಗ ಒಂದು ಸೂರ್ಯ ಪಕ್ಕ ಚಂದ್ರ ಕಾಣ್ತಾ ಇದ್ದಾರೆ. ನೋಡಿ, ರೌಂಡಾಗಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ನಿಮಗೆ ನೋಡಿ, ಬಲಗಡೆ ರೌಂಡಾಗಿ ಕಾಣಿಸ್ತಿದೆ ಮತ್ತು ಅದರ ಮೇಲ್ಗಡೆ ಅರ್ಧ ಚಂದ್ರ ಕಾಣಿಸ್ತಾ ಇದೆ. ನಾನು ಝೂಮಾಕ್ ಮಾಡಿರೋದ್ರಿಂದ ಅದು ಅರ್ಧ ಕಾಣ್ತಿದೆ. ಒಟ್ಟು 3 ಕಾಣ್ತಾ ಇದೆ. ಒಂದು ಸೂರ್ಯ, ಅದ್ರ ಪಕ್ಕ ರೌಂಡಾಗಿ ಒಂದು ಚಂದ್ರಾಕೃತಿ ಇದೆ ಮತ್ತು ಮೇಲ್ಗಡೆ ಒಂದು ಅರ್ಧ ಚಂದ್ರ ಥರ ಕಾಣಿಸ್ತಾ ಇದೆ. ಅದಕ್ಕೆ ನನಗೆ ಅದೇನಂತ ಗೊತ್ತಾಗಿಲ್ಲ. ನೀವು ಕಮೆಂಟಲ್ಲಿ ತಿಳಿಸಿ. ನೋಡಿ, ಇವಾಗ ಎಕ್ಸ್ರೇ ಇಲ್ದಲ್ಲೇ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿನೂ ಅಷ್ಟೇ ಸೂರ್ಯನ ಪಕ್ಕ ನೋಡಿ ರೌಂಡಲ್ಲಿ ಕಾಣಿಸ್ತಾ ಇದೆ ಅಲ್ವಾ ವೀಕ್ಷಕರೇ? ನೋಡಿ, ಸಣ್ಣದಾಗಿ ಈ ಕಡೆ ಬರ್ತಾ ಇದೆ, ಬಲಗಡೆ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ, ಸೂರ್ಯನ ಹತ್ರ ಬರ್ತಾ ಇದೆ, ಸ್ವಲ್ಪ ಮೇಲೆ ಹೋಗ್ತಾ ಇದೆ. ನೋಡಿ, ಸೂರ್ಯ ಹತ್ರ ಬಂತು. ಸೂರ್ಯ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನೋಡಿ, ಸೂರ್ಯನ ಕಿರಣ ಎಷ್ಟು ನೇರವಾಗಿ ಕಾಣಿಸ್ತಾ ಇದೆ. ನೋಡಿ, ಇವಾಗ ಚಂದ್ರ ಥರ ಕಾಣಿಸ್ತಾ ಇದೆ. ನೋಡಿ, ಮೇಲೆ ಕೆಳಗಡೆ ಹತ್ರ ಎಲ್ಲ ಬರ್ತಾ ಇದೆ. ನೋಡಿ, ಸೂರ್ಯನ ಪಕ್ಕ ಎಷ್ಟು ಚೆನ್ನಾಗಿ ಚಂದ್ರ ಮೇಲೆ ಕೆಳಗಡೆ ಎಲ್ಲ ಬರ್ತಾ ಇದೆ. ಈ ವಿಡಿಯೋನ ಎಕ್ಸ್ರೇ ಇಲ್ದಲೇ ಮಾಡಿರೋದು, ನೇರವಾಗಿ ಕ್ಯಾಮ್ರಾದಲ್ಲೇ ಮಾಡಿರೋದು, ಮೊಬೈಲ್ ಕ್ಯಾಮ್ರಾದಲ್ಲಿ. ನೋಡಿ, ಹತ್ರ ಹೋಗುತ್ತೆ ಬರುತ್ತೆ. ವೀಕ್ಷಕರೇ, ಇದು ಏನಂತಂದು ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಕಮೆಂಟಲ್ಲಿ ತಿಳಿಸಿ ಇದು ಏನಿದು ಅಂತಂದೇಳಿ. ನಾನು ಈ ವಿಡಿಯೋ ಮಾಡಿರೋದು ನನ್ನ ಕುತೂಹಲಕ್ಕೋಸ್ಕರ ಮಾಡಿರೋದು. ನೋಡಿ, ಸೂರ್ಯನ ಹತ್ರ ಹೋಗ್ತಿದೆ ಮತ್ತು ಈ ಕಡೆ ಬರ್ತಾ ಇದೆ. ನೋಡಿ, ಇವಾಗ ಸಮಯ 6:14 ಆಗಿದೆ. ಸೂರ್ಯ ನೋಡಿ ಯಾವ ಥರ ಕಾಣ್ತಾ ಇದೆ, ಎಷ್ಟೆಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ನೋಡಿ, ಇವಾಗ 6:14 ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ. ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಥರ ಬೆಳಕು ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ? ಒಂದು ಚಿತ್ರ ಥರ ಆಕಾರವಾಗಿ ಕಾಣಿಸ್ತಾ ಇದೆ ಸೂರ್ಯ. ಗ್ರಹಣ ಇರುವ ಕಾರಣ ಭಾರತದಲ್ಲಿ ಇಲ್ಲ ಅಂತಂದು ಹೇಳ್ಬಿಟ್ಟು ಇಲ್ಲಿ ನಮ್ಮ ಭಾರತದಲ್ಲಿ ಯಾವ ಥರ ಕಾಣಿಸುತ್ತೆ ಅಂತಂದು ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸೂರ್ಯನ ಕಿರಣಗಳು ಎಷ್ಟು ಚೆನ್ನಾಗಿ ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಪ್ಪ ಯಾರು ಮಾಡಲ್ದು ಇವ್ರು ಮಾಡಿದ್ದಾರೆ ಅಂದ್ಕೊಂಡಿದ್ದೀರಾ? ನಾನಿದು ನನ್ನ ಕುತೂಹಲಕ್ಕೋಸ್ಕರ ಮಾಡಿರೋದು. ನೋಡಿ, 6:30 ಮೇಲೆ ಈ ಥರ ಕಾಣಿಸ್ತಿದೆ ಸೂರ್ಯ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೂರ್ಯ ಸ್ವಲ್ಪ ಕೆಳಗೆ ಬಂದಿರೋ ಥರ ಕಾಣಿಸ್ತಾ ಇದೆ ನೋಡಿ. ಸೂರ್ಯನ ಕಿರಣಗಳು ನೋಡಿ ಎಷ್ಟು ಪ್ರಕಾಶಮಾನವಾಗಿ ಹೊಳಿತಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ರಾಕೆಟ್ ಥರ ಕಾಣಿಸ್ತಾ ಇದೆ. ಮತ್ತು ಕೆಳಗಡೆ ನಮ್ಮ ಕೈಗೆ ಸಿಗ್ತಾ ಇದ್ದಾನೇನೋ, ಭೂಮಿ ಹತ್ರ ಬಂದಿದ್ದಾನೇನೋ ಅನ್ನೋ ಥರ ಕಾಣಿಸ್ತಾ ಇದೆ. ನೋಡಿ, ರಾಕೆಟ್ ರೀತಿಯಲ್ಲಿ ರಾಕೆಟ್ ಹೋಗ್ತಾ ಇದೆಯೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೋಡಿ, ಬೆಟ್ಟಕ್ಕೆ ಹತ್ರ ಥರ ಕಾಣಿಸ್ತಾ ಇದೆ. ಇಲ್ಲಿ ಲೆಫ್ಟಲ್ಲಿ ಬೆಟ್ಟ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ನೋಡಿ ಎಷ್ಟು ಚೆನ್ನಾಗಿ ಹತ್ರನೇ ಇದ್ದಾನೆ ಸೂರ್ಯ.
ನೋಡಿ ಪಕ್ಷಿಗಳು ತನ್ನ ಗೂಡಿಗೂ ಹೋಗ್ತಾ ಇದ್ದಾವೆ. ಎಷ್ಟು ಚೆನ್ನಾಗಿ ನೈಸರ್ಗಿಕವಾಗಿ ಬಂದಿದೆ. ನೋಡಿ ಕಾಣಿಸ್ತಾ ಇದೆಯಾ? ನೋಡಿ ಸೂರ್ಯ ಝೂಮಲ್ಲಿ ತೋರಿಸ್ತಾ ಇದ್ದೀವಿ. ರಾಕೆಟ್ ಹೋಗೋ ಥರ ಕಾಣಿಸ್ತಾ ಇದೆ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ. ಸ್ವಲ್ಪ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಮುಳುಗ್ತಾ ಇದೆ. ಇನ್ನು ಸ್ವಲ್ಪ ವೈಟ್ ಆಗಿದೆ. ನೋಡಿ ಇವಾಗ ಎಷ್ಟು ಸೂರ್ಯ ರೌಂಡಾಗಿ ಇವಾಗ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ. ಹಾಗೆ ಸ್ವಲ್ಪ ಸ್ವಲ್ಪ ಏನಾಗಿದೆ ಬ್ಲ್ಯಾಕ್ ಆಗ್ತಾ ಬರ್ತಾ ಇದೆ ನೋಡಿ. ಗಮನಿಸ್ತಿದ್ದಾರೆ ವೀಕ್ಷಕರೇ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು 5:15ರಿಂದ 6:30ವರೆಗೂ ವಿಡಿಯೋ ಮಾಡಿಕೊಂಡೇ ಇದ್ದೀನಿ. ಈ ರೀತಿಯಾಗಿ ಬದಲಾವಣೆ ಕಾಣಿಸ್ತಾ ಇದೆ ನೋಡಿ. ಸೂರ್ಯ ಫುಲ್ 3/4% ಕೆಂಪಾಗಿ ಕಾಣಿಸ್ತಾ ಇದೆ. ನನ್ನ 1/4% ಸ್ವಲ್ಪ ಬಿಳಿಯಾಗಿ ಕಾಣಿಸ್ತಾ ಇದೆ. ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ. ನೋಡಿ ವೀಕ್ಷಕರೇ, ಸೂರ್ಯ ಮುಳುಗ್ತಾ ಇದ್ದಾನೆ. ಫುಲ್ ಮುಳುಗ್ತಾ ಇದ್ದಾನೆ ನೋಡಿ. ಕೆಂಪಾಗಿಬಿಟ್ಟಿದೆ ಫುಲ್ಲು ಸೂರ್ಯ. ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವೀಕ್ಷಕರೇ. ಇದು ನ್ಯಾಚುರಲ್ ಆಗಿ ತೆಗೆದಿರೋಂತಹ ವಿಡಿಯೋ ನೋಡಿ. ಇದು ಯಾವ ರೀತಿ ಕಾಣ್ಬೋದು ಅಂತ ನಾನು ತೆಗ್ದಿರೋ ವಿಡಿಯೋ, ಅದಕ್ಕೋಸ್ಕರನೇ. ನೋಡಿ ಪಕ್ಷಿಗಳು ತನ್ನ ಗೂಡಿಗೆ ಎಷ್ಟೊಂದು ಹೋಗ್ತಾ ಇದ್ದಾವೆ. ಸಂಜೆ ಆಯ್ತಲ್ವಾ, ತನ್ನ ಗೂಡಿಗೆ ಸೇರ್ಕೊಳ್ಳೋಕೆ ಹೋಗ್ತಾ ಇದ್ದಾವೆ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಸೂರ್ಯ ಫುಲ್ ಮುಳುಗ್ತಾ ಇದ್ದಾನೆ. ಇನ್ನು ಚೂರು ಉಂಗುರದ ಥರ ಕಾಣಿಸ್ತಾ ಇದೆ ಅರ್ಧ. ವೀಕ್ಷಕರೇ ಧನ್ಯವಾದಗಳು. ಈ ವಿಡಿಯೋ